ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅಕ್ಕಿ ಹಿಟ್ಟು, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಅವರೆಕಾಳು, ತುರಿದಿರೋ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅಳತೆ ತಕ್ಕಂಗೆ ನೀರು ಹಾಕಿ ನಾದಿಡಿ. ಒಂದು 5 ಮಿನಿಟ್ಸ್ ನೆನೆಯಲಿ. ನೆನೆದ ತಕ್ಷಣ ಒಂದು ಕಾದಿರೋ ಬಾಣಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅಳತೆ ಗಾತ್ರ ನಿಂಬೆಹಣ್ಣು ಅಳತೆ ಗಾತ್ರ ಅಕ್ಕಿ ಹಿಟ್ಟು ತೊಗೊಂಡು ಬಾಣಲೆಯಲ್ಲಿ ತಟ್ಟಿ ತೆಳುವಾಗಿ ಮಧ್ಯಕ್ಕೆ ಸ್ವಲ್ಪ ಹೋಲ್ ಮಾಡಿ ತೆಳುವಾಗಿ ತಟ್ಟಿ ಮಧ್ಯಕ್ಕೆ ಸ್ವಲ್ಪ ಹೋಲ್ ಮಾಡಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಮಧ್ಯ ಮತ್ತು ಸುತ್ತಲೂ ಚೆನ್ನಾಗಿ ಎಣ್ಣೆ ಬಿಡಿ. ಸ್ವಲ್ಪ ರೋಸ್ಟ್ ಆದಮೇಲೆ ಚೆನ್ನಾಗಿ ಗರಿಗರಿಯಾಗಿ ತಿರುವು ಹಾಕಿ ನಂತರ ಗ್ಯಾಸ್ ಆಫ್ ಮಾಡಿ ತಟ್ಟೆ ಹಾಕಿ ಇದನ್ನು ಚಟ್ನಿ ಜೊತೆ ತಿನ್ಬೋದು, ಕಾಯಿ ಚಟ್ನಿ ಜೊತೆ.